ನೀವೆಲ್ಲ ನೋಡ್ಕೊಳ್ಳೋದೆಲ್ಲ ಮಾಡ್ತೀರಾ? ಎಲ್ಲ ನಾವೇಪ್ಪ ನೋಡೋರು. ಮೈಗೆ ಸರಿ ಏನು ಮಾಡಲ್ಲ ನಿಮಗೆ? ಏನು ಮಾಡಲ್ದಪ್ಪ. ನೋಡಿ ಹಿಂಗೆ ನೋಡೋರಿಲ್ಲ ಮಾಡೋರಿಲ್ಲ ಅನ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ. ಅಲ್ದ್ರೆ ಓರಿ ಕೊಡ್ತಾ ಇರ್ಲಪ್ಪ. 6 ಲಕ್ಷ ಕೇಳಿದ್ರು. ಈಗ ನಮ್ಗೆ ನೋಡಕ್ ಆಗಲ್ತ ಅಂದ್ಬಿಟ್ಟು. ಎಷ್ಟು ಕೊಟ್ರಿ ಓರಿ? ಈಗ 6 ಲಕ್ಷ ಕೇಳಿದ್ರಪ್ಪ. ಹೆಂಗ್ ಕೊಟ್ಟಿದಾರ ಮಗ. ಕೊಡ್ಬ್ಯಾರ್ದಂತ ಅವ್ರೆ ಏನ್ ಮಾಡ್ತಾರೆ ಗೊತ್ತಿಲ್ಲಪ್ಪ. ಕೈ ತಿಂಡಿ ಎಲ್ಲ ಏನ್ ಕೊಡ್ತೀರಾ? ಮೇವು ಎಲ್ಲ ಏನು ಕೈಲಪ್ಪ. ಬೂಸ ಹಾಕ್ತಿವಿ, ಹಿಂಡಿ ಹಾಕ್ತಿವಿ, ಹುಲ್ಲು ಹಾಕ್ತಿವಿ. ನೀವೆಲ್ಲ ನೋಡ್ಕೋತೀರಾ? ನೀರು ಕುಡಿಸೋದೆಲ್ಲ ನೀರು ಕುಡಿಸ್ತೀವಿ, ಕಟ್ಟ ಹಾಕ್ತೀನಿ, ಎಲ್ಲ ಮಾಡ್ತೀನಿ ಅಪ್ಪ ನಾನೇ. ನಾ ಇಲ್ದಿದಾಗ ನನ್ನ ಮಗ ಮಾಡ್ತಾನೆ. ನಾನು ಏನಾನ ಇಲ್ದೆ ಹೋದ್ರೆ ಯಜಮಾನ್ರು ನೋಡ್ತಾರೆ. ಗೌಡ್ರೆ ನಿಮ್ಮ ಹೆಸರು? ನನ್ನ ಹೆಸರು ಬಸಪ್ಪ. ಬಸಪ್ಪ. ಚೋಟಪ್ಪ ಅಂತ ಅಡ್ಡ ಹೆಸರು ಕೂಗೋದು ಅದನ್ನೇ ಜಾಸ್ತಿ. ಕಟ್ಟಿರೋದು ಮಾತ್ರ ಬಸಪ್ಪ ಅಂತ. ಚೋಟಪ್ಪ ಅಂತ ಹೆಸರು ಕರೀತಾರೆ. ಕರೀತಾರೆ. ಯಾವ ಊರಿದ್ದು? ದಡ್ಗೆತೆ ಒಂದು ಅಡ್ಡಿ. ಓರಿ ಹಳ್ಳಿಕಾರ ಓರಿ ಎಷ್ಟೆಲ್ಲ ಆಗೈತೆ? ಇದು ಮೊನ್ನೆ 4 ಈಗ ಒಂದಲ್ಲಿ ಮಾತ್ರ ವಚಾರ ಕಡಿಮೆ. 6 ಬಿದ್ದದೆ. ನೋಡ್ರಿ ತುಂಬಾ ಚೆನ್ನಾಗಿ ಸಾಕಿದ್ದೀರಾ ಓರಿ. ಏನು ಸಾಕಿದ್ದಾನ್ರು, ಏನೋ ಸ್ವಲ್ಪ ಮಣ್ಣುಲ್ಲು ಹಾಕ್ತೀನಿ. ಏನು ಓರಿ ಸಾಕಲಿ ಇಲ್ಲ 4 ಕಲ್ಲು. ತಗೊಂಬಂದು ಎಷ್ಟು ದಿನ ಆಯಿತು? ತಗೊಬಂದು 1.5 ವರ್ಷ ಆಯಿತು. 1.5 ವರ್ಷ ಆಯಿತು. ಎಲ್ಲಿಂದ ತಂದಿದ್ದು ಗೌಡ್ರೆ ನೀವು ಇದನ್ನ? ಅಲ್ಲೇ ಇದರಲ್ಲಿ ಮಂಚಿಬೆಟ್ಟ. ಬೆಟ್ಟ. ಏನು ಬೆಲೆ ಆಗಿತ್ತು ನಿಮಗೆ? ನನಗೆ 2 ಲಕ್ಷಕ್ಕೆ ತಗೊಂಡಿದ್ದೆ. 2 ಲಕ್ಷ. ವ್ಯಾಪಾರಕ್ಕೆ ಬಂದರೆ ಕೊಡ್ತೀರಾ ಓರಿ? ಕೊಡ್ತೀನಿ. ಕೊಡ್ತೀರಾ? ಏನು ಹೇಳ್ತೀರಾ ಗೌಡ್ರೆ ಬೆಲೆ? 5.5 ಹೇಳ್ತೀನಿ. 5.5 ಲಕ್ಷ. 4.5ಗೆ ನೆನ್ನೆ ಕೊಡು ಅಂತ ಇದು ಮಾಡಿದ್ರು. ಇಲ್ಲ ಕೊಡಲ್ಲ ಅಂದ್ಬಿಟ್ಟೆ. ಮೈಸೂರಿಂದ ಆಚೆ ಬಂದು ನೆನ್ನೆ ಎತ್ತೀವಿ ಓರಿನ ಕೊಡು ಅಂತ ಬೇಕಾದಷ್ಟು ಇದು ಮಾಡಿದ್ರು. ಇಲ್ಲ ಕೊಡಲ್ಲಪ್ಪ, 4.5ಗೆ ಓರಿ ಕೊಡಲ್ಲ. ಇದು ಯಾವ ಊರಿಗೆ ಹುಟ್ಟಿದ್ರೋದು ಏನಾರು ನಿಮಗೆ ಗೊತ್ತಾ? ಗೊತ್ತಿಲ್ರ. ಗೊತ್ತಿಲ್ವಾ? ನಮ್ಮ ಕರ್ನಾಟಕದಲ್ಲೇ ಓದ್ದು ಒಟ್ಟಿನಲ್ಲಿ ಇಂತೆ ಊರಿಗೆ ಹುಟ್ಟಿದ್ದು ಅನ್ನೋದು ಗೊತ್ತಿಲ್ರ. ಹಸುಮನೆಲ್ಲ ಬಿಡ್ತೀರಾ? ಬಿಡ್ತೀನಿ. ಬಿಡ್ತೀರಾ? ಎಷ್ಟು? ಈಗ ಬಿಟ್ಟೆ. ನಾವು ಬೆಳಗ್ಗೆ ಬಿಟ್ಬಿಟ್ಟೋದೆ. ಏನು ಚಾರ್ಜ್ ಮಾಡ್ತಾ ಇದ್ದೀರಾ ಒಂದು ಹಸುಗೆ? 500 ರೂಪಾಯಿ. ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಬಿತ್ತನೆ ಊರಿಗಳು? ನಾನು ಸುಮಾರು ದಿನದಿಂದ ಕಟ್ತೀನಿ. ನಾನು 9 ಜೊತೆ ಓರಿ ಕಟ್ಟಿದ್ದೀನಿ. 9 ಜೊತೆ ಕಟ್ಟಿದ್ದೀರಾ? ಇವಾಗ ಎಷ್ಟು ಓರಿಗಳವೆ ಮನೇಲಿ? ಇಲ್ರ 2 ಓರಿಯವಾ? ಈಗ ನಾಳೆ ಇನ್ನು 8 ದಿನದಲ್ಲಿ ಕರ ಹಾಕೋಬರ್ಬೇಕು. ಇನ್ನೊಂದು ಹೇಳಿದ್ದೀನಿ, ಕರ ಪತ್ತ ಮಾಡಿದ್ದೀನಿ, ಹೋಗಿ ನೋಡಿ ಹಾಕೋಬೇಕು. ಇದಕ್ಕೆ ಕರ ಬಿದ್ದವಾ? ಇನ್ನೂ ಹುಟ್ಲಿಲ್ಲ. ಹುಟ್ಟಿಲ್ವಾ? ಒಂದು 80 ಕಾಲ್ನಡೆ 75 ಕಾಲ್ನಡೆ ತೋಳ್ದದೆ ಅಷ್ಟೇ. ಬಿಡ್ಲಿಲ್ಲ ನಾನು. ಅಲ್ಲಿ ಹಾಕೋವರೆಗೂ ಎರಡಲ್ಲಾಗಿ ಅಲ್ಲೂ ಬಿಡುವರೆಗೂ ನಾನು ಬಿಡದೆ ಹೋದೆ. ಗುಂಡಿಗೆ ಭಾಗ ನೋಡ್ಬೋದು ಎಲ್ಲ ಬಗ್ಗೆಲ್ಲೂ. ತುಂಬ ಚೆನ್ನಾಗೈತೆ ಓರಿ. ಇನ್ನೊಂದು ಓರಿ ಐತೆ ಅಂದ್ರಲ್ಲ, ಅದು ನೋಡ್ಬೋದಾ? ನೋಡ್ಬೋದು. ನಿಂತ್ಕೊಳ್ಳಿ ಸಾಕು. ಈ ಎಡಗಡೆ ಗೌಡ್ರ ಕೈ ಕೊಡ್ರಿ, ನೀವು ಬಲಗಡೆ ನಿಂತ್ಕೊಳ್ಳಿ. ಇಸ್ಕೊಡ್ರಿ ಗೌಡ್ರ. ಬರ 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 ಬಾಯ್. ಇರ 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 ಇರ.
ನೋಡ್ರೆ ಈ ಕಡೆ ಓರಿ ಎಷ್ಟಲ್ಲಾಗೈತೆ ಬಲ್ಗಡೆ ಎರಡಲ್ಲು. ಇದು ಎರಡಲ್ಲ ಇದು ಹಸು ಮೇಲೆ ಬಿಡ್ತಾ ಇದ್ದೀರಾ ಹಾಂ ಬಿಡ್ತಾ ಇದೆ. ಇದು ಎಲ್ಲಿಂದ ಹಾಕೊಂಬಂದ್ರಿ ಇದು ಇಲ್ಲಿ ಕೊಡಳ್ಳಿ ತಾವು ಹಾಕೊಂಬಂದೆ ಅಣಕಡ್ಬರು. ಹಾಂ ಹಾಂ ಎಷ್ಟು ದಿನ ಆಯ್ತು ಹಾಕೊಂಬಂದು ಅದು ಹಾಕೊಂಬಂದು 2.5 ತಿಂಗಳಾಯ್ತು. 2.5 ತಿಂಗಳು ಏನು ಬೆಲೆ ಆಗೈತೆ ಕೊಡ್ರಿ ಇದು 1,30,000 ರೂಪಾಯಿ ತಗೊಂಡೆ. ಹಸು ಮೇಲೆ ಬಿಡ್ತಾ ಇದ್ದೀರಾ ಹಾಂ ಬಿಡ್ತಾ ಇದೆ. ಯಾವಾಗಲೂ ಕಟ್ಟಿರ್ತೀರಾ ಓರಿಗಳು ನಿಮ್ಮ ಮನೇಲಿ? ಹೌದು ಸರ್. ಹಾಂ ಹಾಂ ನಿಮ್ಮ ಹೆಸರು ಅಣ್ಣ? ಬಸವರಾಜ್. ಬಸವರಾಜಣ್ಣ ಅಂತೇಳಿ ಅವ್ರ ಮಗನ ನೀವು ಚೋಟಪ್ಪನ? ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ. ಇರ ಅಷ್ಟೇ. ಅಣ್ಣ ಎಷ್ಟು ವರ್ಷ ಅನುಭವ ಐತೆ ನಿಮಗೆ ನಿಮ್ಮ ತಲೆಯಲ್ಲಿ ತಲೆಮಾರು? ಅಣ್ಣ ನಮಗೆ ಈಗ ನಾವು ಒಂದು 30-35 ವರ್ಷದಿಂದ ನೋಡ್ತಾ ಇದ್ದೀವಿ. ಮೊದಲು ಇವರು ಮುಂದೆ ಇದು ಮಾಡಿದ್ದಾರೆ. ನಾವು ಒಂದು 35 ವರ್ಷದಿಂದ ಕಟ್ತಾ ಇದ್ದೀರಾ? ಅಂದರೆ ನಿಮ್ಮ ಅಪ್ಪರು ನಿಮ್ಮ ತಾತಾರು ಕೂಡ ಕಟ್ಟಿದ್ರಾ? ನಮ್ಮ ತಾತ ಅವರು ನಮ್ಮ ತಾತ ಇದ್ದಂಗೆ ನಮ್ಮ ಅಪ್ಪರು ಇದ್ದಂಗೆ ಕಟ್ತಾ ಇದೆ. ಹಾಂ ಹಾಂ ಹಾಂ. ಅಂದರೆ ನೀವು ತೊಗೊಂಬರೋದು ಕೊಡೋದು ಮಾಡ್ತಾ ಇರ್ತೀರಾ ಓರಿಗಳು? ಹಾಂ ಕೊಡ್ತೀವಿ. ವ್ಯಾಪಾರಕ್ಕೆ ಬಂದರೂ ಕೊಡ್ತೀರಾ? ಎರಡರಲ್ಲಿ ಯಾವ್ದಾದ್ರು ಕೊಡ್ತೀರಾ? ಕೊಡ್ತೀನಿ, ತತ್ತೀನಿ, ತಿರ್ಗಾ ಕೊಡ್ತೀನಿ. ಯಾವ್ಯಾವ ಕಡೆ ಹುಡ್ತೀರಾ ಓರಿಗಳು ನೀವು ತರಬೇಕಾದ್ರೆ? ಸಿಕ್ಕಾಂಬಟ್ಟೆ ಎತ್ತಲಾಗಿ ಇಂಥ ಕಡೆ ಎನ್ನೋದೇ ಇಲ್ರ. ಎಲ್ಲಿ ನಮ್ಮ ಕರ ಒಳ್ಳೇದು ಕಾಣ್ತದೆ ಆ ಕಡೆ ದೇಶ. ನಿಮ್ಮ ಅನುಭವದಲ್ಲಿ ಯಾವ ಕಡೆ ಕರುಗಳು ಚೆನ್ನಾಗಿ? ಮೈಸೂರು, ಕಣ್ಣೂರು ಗಣನೂ ಹೋಗಿದ್ದೀನಿ. ಮೈಸೂರಿಂದ ಆ ಕಡೆ, ಈ ಕಡೆ ಸುಮಾರಾಗಿ ಮಾಗಡಿ ಇದ್ಕನ್ನ ನೋಡಿದ್ದೀನಿ. ಎಲ್ಲಿ ಕರ ಅದೇ ಅಂತ ಒಳ್ಳೆ ಕರ ಬರ್ತದೆ ಅಲ್ಲಿಗೆ ಹೋಗಿ ಕರ ಎತ್ಕೊಳ್ತೀನಿ. ತಮ್ಮ ಮೊಬೈಲ್ ನಂಬರ್ ಏನಾದ್ರು ಹೇಳ್ತೀರಾ? ಹೇಳಿ. 966 966 38 72 72 ನಡಿ 701. ಹೊಡಿಯ ಟೈಮ್ ಆಗೋಯ್ತು. ಬಸವರಾಜಣ್ಣ ಅಂತೇಳಿ ಹೊಡಿಯ ಮೇ ನಡಿಯ ಬಿಡ್ರಿ. ಹೊಡಿಯ.